ಮನೆಗೆ ಬಂದೆ ಏನೋ ಒಬ್ಬ ಹೆಣ್ಣನ್ನು ಕೂಡಿಕೊಂಡು ಬಂದೆ. ಅವಳು ಯಾರು ಅಲ್ಲ, ನನ್ನ ಊರಿನ ಹೆಂಡತಿ. ಓಹೋ, ಗಂಡ ಕಡೆಗೆಲ್ಲ ಹೆಂಡತಿಯನ್ನು ಕರೆದುಕೊಂಡು ಹೋಗು. ಇಂಥವರ ಸುಖ ಇಲ್ಲದೆ ಇದ್ದ ನಿನಗೇನು ಗೊತ್ತೋ? ಹೆಂಡತಿ ಇಲ್ಲದೆ ಇದ್ರೆ ನಿನ್ನಿಂದ ಯಾವುದೇ ಕಾರ್ಯ ನಡೆಯುತ್ತಿಲ್ಲ ಅಂತ ಕಾಣ್ತದೆ. ಆದರೆ ಇನ್ನೊಂದು ವಾಕ್ಯ ಇದ್ರೆ ಆಗ್ತದೆ ಅಂತ. ನನ್ನ ಬಗ್ಗೆ ನೀನು ಚೆನ್ನಾಗಿ ತಿಳಿದುಕೊಂಡ ಏನು ವಿಶೇಷ? ಹೊಂದಿದ್ದಾನೆ, ಭಯ ಪಡ್ತಾನೆ, ಇದ್ದ ಸ್ಥಳವನ್ನು ಬಿಡ್ತಾನೆ. ಹೆಸರು ಕೇಳಿದರೆ ಕರ ಬುಟ್ಟಿ ನಡುಗುತ್ತಾನೆ. ಅಂಥಲ್ಲಿ ಗಮ್ಮನೆ ಸುಮ್ಮನೆ ಇಲ್ಲಿಯವರೆಗೆ ಬಂದೆ. ನನ್ನ ವಕ್ರ ದೃಷ್ಟಿಯನ್ನು ಬೀರಿದಕ್ಕಾದರೂ ಕರ್ಮವನ್ನು ಮಾಡಿದ್ದರೋ ಅದಕ್ಕೆ ಉಳಿಯುವುದಕ್ಕುಂಟೇನೋ ಇಲ್ಲ. ಈಜಾಡುವುದಕ್ಕೆ ಮನ ಮಾಡಿದ್ರೆ ಏನಾದೀತು? ಗೊತ್ತಿಲ್ಲದೆ ಇದ್ರೆ ಮುಳುಗುತ್ತಾರೆ. ಬೆಂಕಿಗೆ ಕೈ ಹಾಕಿದ್ರೆ ಸುಟ್ಟೋದೀತು. ತಲೆಗಟ್ಟಿದೆ ಅಂತ ಮಣ್ಣೆಗೆ ಹೊಡೆದುಕೊಂಡ್ರೆ ಇಲ್ಲದೆ ಇದ್ರೆ ಕುಡಿಯಾದೀತು. ಯಾಕೋ ಏನು ಇಲ್ಲಿ ನೆಲೆಸಬೇಕು ಗಮನವಾಯಿತು. ಕ್ಷಾಮ ತಲೆದೋರಿರಬಹುದು, ಅದಕ್ಕೆ ನಾನು ಹಣಿಯಲ್ಲ. ಓಹೋ, ಸರಿಯಾದಂತಹ ಬುದ್ಧಿಯನ್ನು ಕಲಿಸುವುದಕ್ಕಾಗಿ ಹೀಗೆ ಮಾಡಿದ್ದೇನೆ. ಅವರ ಅಹಂಕಾರ ತೊಲಗಬೇಕು, ಜೊತೆಗಲ್ಲೇ ಜ್ಞಾನ ತಲೆದೋರ್ಬೇಕು. ದೇಹದಲ್ಲಿ ಚರ್ಮ ವ್ಯಾಧಿ ಉಂಟಾದೀತು, ಅದಲ್ಲದ ಇದ್ರ ದೇಹದ ಅಂಗಾಂಗಗಳಲ್ಲಿ ಏನಾದರೂ ಊನ ತಲೆದೋರಬಹುದು. ನಾನು ಪ್ರಾಣಹಾರಕನಲ್ಲ. ಏನು ನನ್ನ ತಂಟೆಗೆ ಬಂದ್ರ ನಿನ್ನ ಶಿರ ಹೋದಿತ್ತು ಜ್ಯೋತಿ.
ಅಗಿವಿಭೂಷ ಬ್ರಹ್ಮಶೇಷ ಮಗಿಮರನ್ನು ಪಿಡಿವ ದೋಷ ಅಗಿವಿಭೂಷ ಅಗಿವಿಭೂಷ ಬಹಳ ಚೆನ್ನಾಗಿದೆ. ಅದಕ್ಕೆ ಹಾಗೆ ಮಾಡುವ ಹಾಗೆ ಇಲ್ಲ. ಶನಿರಾಯ ಸಾಮರ್ಥ್ಯವರವನು ಅಲ್ಲಪ್ಪ, ವೀರರಲ್ಲಿ ವೀರ, ಧೀರರಲ್ಲಿ ಧೀರ, ಶೂರರಲ್ಲಿ ಶೂರ, ಗಣಗಂಭೀರ. ಪರಿಸ್ಥಿತಿ ನೋಡಿದ್ರ ಎಳಕಾದ ಬಾಳೆ ಎಲೆಯನ್ನು ಒಳಗೆ ಹಾಕಿದ ಹಾಗುಂಟವರ ಮುಖ. ಗೆದ್ದು ಬೀಗಿದಂತ ಇವನ ಮುಖವನ್ನು ಕಂಡವರು ಅನೇಕರಿರಬಹುದು. ಶನಿ ಮಹಾತ್ಮೆ. ಸೋತಂತ ಮುಖವನ್ನು ಕಂಡಂತ ಭಾಗ್ಯವಂತಿ ನಾನು ಮಾತ್ರ. ಆ ದೃಷ್ಟ ಇದ್ರೆ ನಿನಗೆ ಮಾತ್ರ. ನನಗೊಮ್ಮೆ ಅವನನ್ನು ಸರಿಯಾಗಿ ನೋಡ್ಬೇಕು ದೂರದಿಂದ. ಆಯ್ತಾ? ಅವನ ಅಣ್ಣನ ವಾಹನವನಿಗೆ ಗುರುವಂದೇನೆ. ಕೋಣ 2-3 ತಿಂಗಳಿಂದ ಹೇಳಿಕೆ ಪಟ್ಟು ಅವನ ಕಾಲು ನೋಡಿದ್ರ? ಸಮಯ ಇಲ್ಲ. ಇಲ್ಲಪ್ಪ, ಹೆಚ್ಚು ಕಡಿಮೆ. ಅದೇ ಹೆಚ್ಚು ಕಡಿಮೆ, ತುಂಬಾ ಹೆಚ್ಚು ಕಡಿಮೆ ಉಂಟು. ಮಂದೆ ಗಮನ ಒಂದಂದ್ರೆ ದಪ್ಪವ. ನಿಧಾನ ಗತಿ, ಮಂದಗತಿ. ಅದೇ ನೀವು ಹೋಗುದೇ ಗೊತ್ತಾ? ಅವ ಹೇಗೆ ಹೋಗ್ಲಿ, ನಿನ್ನ ಅಭಿನಯ ಬೇಡ ಆಯ್ತಾ? ಅದು ಅವರಷ್ಟು ಚಂದ ಆಗುದಿಲ್ಲ ನೀನು ಮಾಡಿದ. ಬೇಡ ಬೇಡ, ಮತ್ತೊಬ್ಬರ ಅಭಿನಯ ಮಾಡಿ ಮತ್ತೆ ನಾವೇ ಹಾಗಾಗುದು. ಅದನ್ನ ಹೇಳ್ಬೇಡಿ ನೀವು. ಮತ್ತೆ ಕೆಲವು ಸಲ ಮಂದಗತಿಯಿಂದ ಲೋಕಲೋಕಾಂತರವನ್ನು ಸಂಚರಿಸುವಂತ ಇವನು 3 ಮೂರ್ತಿಗಳನ್ನು ಬಿಟ್ಟಿದ್ದಾನ. ವ್ಯಾಳಭೂಷಣನಾದಂತಹ ರುದ್ರನ ಉಗ್ರತೆ ಎನ್ನುವುದು ಇವನ ಮುಂದೆ ಸಾಗಲಿರುವಂತೆ. ಅದಕ್ಕಾಗಿ ಇವನಿಗೆ ಉಮೇಶ ಅಂತ ಹೆಸರಿರು. ಸತ್ಯಲೋಕವಾಸಿಯಾದಂತಹ ಬ್ರಹ್ಮನ ಕಿರಿತನ ಇವನ ಮುಂದೆ ನಡೆಯಲಿರುವಂತೆ. ಮೊದಲೇ ಒಂದು ತಲೆ ಹೋಗಿದೆ, ಇದ್ದ 4 ತಲೆಗೂ ಈಗ ಸುಖ ಇಲ್ಲ. ನಿಜ. ಲೋಕಪಾಲಕನಾದಂತಹ ಶ್ರೀಶನ ಶ್ರೀಮಂತಿಕೆ ಎನ್ನುವುದು ಇವನ ಶ್ರೀಮಂತಿಕೆ ಮುಂದೆ ಏನು ಅಲ್ವಂತೆ. ಅದರಲ್ಲಿ ಸ್ವಲ್ಪ ಸಣ್ಣ ತಿದ್ದುಪಡಿ ಉಂಟು. ಏನು? ನಾರಾಯಣ ದೇವರ ಹಿಂದಿನ ಬಾಗಿಲಲ್ಲಿ ಹೋಗಿ ಇವ ನಮಸ್ಕಾರ ಮಾಡಿ ಏನಾದರೂ ಒಂದು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡ. ಅದಕ್ಕೆ ಅವರು ಆಯಿತು ಅಂತ ಹೇಳಿದ್ದನ್ನೇ ಹೊರಗೆ ಬಂದು ಇವ ಏನು ಹೇಳಿದ ಗೊತ್ತಾ? ನಾನು ನಾರಾಯಣ ದೇವರಿಗೆ ತಾಗಿದೆ. ಅದಷ್ಟು ಸುಲಭ ಇಲ್ಲ. ಈ ದೊಡ್ಡವರಿಗೆಲ್ಲ ತಾಗಿದ್ದೇನೆ ಅಂತ ಹೇಳುವವರು
ಮೊದಲ ದಿವಸ ಹಿಂದಿನ ಬಾಗಿಲಿನಲ್ಲಿ ಹೋದವರ ಖರ್ಚಿಗಾಗಿ ಬಿಟ್ಟುಕೋ. ಇಬ್ಬರಿಗೂ ಇರ್ಲಿ. ಅಯ್ಯೋ ಹಾರಿ ಹೋಯ್ತಲ್ಲ ಸ್ವಾಮಿ. ಎಂತದ್ದು? ಪಾಯಸ ಪಾಯಸ ಹೋದ್ರೆ ಏನು? ಪಾಯಸ